ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸಮಯ ಆಗಿದೆ 7:15 ಬೆಳಗ್ಗೆ. ಇವತ್ತು ನಮ್ಮ ಕ್ಷೇತ್ರದ್ದು ಚುನಾವಣೆ ಇವತ್ತು, ಹಾಗಾಗಿ ಫಸ್ಟ್ ಹೋಗಿ ಓಟ್ ಹಾಕಿ ಬರೋಣ ಅಂತೇಳಿ. ಯಾಕಂದರೆ ಅದಾದ ನಂತರ ನಮಗೆ ಒಂದು ಫಂಕ್ಷನ್ ಅಟೆಂಡ್ ಆಗಲಿಕ್ಕಿದೆ. ಅದು ಏನಂದರೆ ಮನೆಯದೇ ಫಂಕ್ಷನ್ನು, ಸ್ನೇಹನ ಅಕ್ಕನ ಮಗನ ಉಪನಯನ ಹೊನ್ನಾವರದಲ್ಲಿ. ವೋಟಿಂಗ್ ಮಿಸ್ ಆಗಬಾರ್ದು ಅಂತೇಳಿ ಹೋಗಿಲ್ಲ ನಾವು ಇನ್ನೀಗ. ಅಂದರೆ ಈಗ ವೋಟಿಂಗ್ ಮುಗಿಸಿ ಇಮ್ಮಿಡಿಯೇಟಾಗಿ ಹೊರಟೋಗ್ಬೇಕು. ಸೊ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು. ದೇಶ ಮುಖ್ಯ ಅನಿಸ್ತು ಫಸ್ಟು. ಹಾಗಾಗಿ ವೋಟಿಂಗನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಲಿಕ್ಕಿಲ್ಲ ಅಂತೇಳಿ. ಯಾಕಂದರೆ ಈ ಲೋಕಸಭಾ ಚುನಾವಣೆ 5 ವರ್ಷಕ್ಕೆ ಒಂದು ಸಲ ಬರೋದು, ಅದೇ ಥರ ವಿಧಾನಸಭಾ ಚುನಾವಣೆನೂ 5 ವರ್ಷಕ್ಕೆ ಒಂದು ಸಲ. ಇದೆಲ್ಲ ನಮ್ಮ ರೈಟ್ಸ್ ಆಯಿತಾ, ಅದನ್ನು ಮಿಸ್ ಮಾಡೋಂಗೆ ಇಲ್ಲ. ನೀವು ಇವತ್ತು ವೋಟ್ ಮಾಡಿಲ್ಲ ಅಂದ್ಕೊಳ್ಳಿ, ಆಮೇಲೆ ನಾಳೆ ನೀವು ದೇಶದ ಪ್ರಜೆಯಾಗಿ ಒಂದು ಏನೋ ನಂದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಂಗೆ ಆ ಸರ್ವಿಸ್ ಸಿಗ್ತಾಯಿಲ್ಲ, ಈ ಸರ್ವಿಸ್ ಸಿಗ್ತಾಯಿಲ್ಲ, ಅಥವಾ ಅವರನ್ನು ಕಾಮೆಂಟ್ ಮಾಡೋದು, ಇವರನ್ನು ದೂಷಿಸೋದು, ಅದೆಲ್ಲ ಹಕ್ಕೇ ಇರಲ್ಲ ನಿಮಗೆ. ನಿಮ್ಮ ಇವತ್ತು ಹಕ್ಕು ಚಲಾಯಿಸಿದ್ರ ಆವಾಗ ನಿಮಗೆ ಮಾತಾಡೋಕೆ ಹಕ್ಕಿರುತ್ತೆ. ಮೊದಲು ನೋಡಿ ಸುಂದರಿ ರೆಡಿಯಾಗಿ ಬಂದಿದ್ದಾಳೆ. ಈಗ ರೆಡಿ ಆಗಬೇಕು ಬಂದು ಓಟ್ ಹಾಕಿ. ನಂದು ಬಿಡಿ, ನಂದೇನು ಗೊತ್ತಾ, ಒಂದು ಜುಬ್ಬ ಹಾಕೋದಲ್ಲ ಇವಳೋದಲ್ಲ, ಇನ್ನು ಬಂದು ಆಮೇಲೆ ಸೀರೆ ಎಲ್ಲ ಉಡೋ ಪ್ರೋಗ್ರಾಮ್ ಉಂಟು ಈಗ. ಬೇಗ ಬೇಗ ಹೊರಡುವ. ಹಾಂ, ಹೊರಡುವ ಬನ್ನಿ. ಎಸ್, ನಮ್ಮ ಒಂದು ಕರ್ತವ್ಯ ಮಾಡಿದ್ವಿ. ಇನ್ನು ರಿಸಲ್ಟ್ ಹೆಂಗೆ ಬರುತ್ತೋ ಹಾಗೆ ಆಯಿತಾ. ನಾವು ಅಂತೂ ಪಾಲಿಟಿಕಲ್ ಪರ್ಸನ್ಸೇ ಅಲ್ಲ, ನಾವು ಪಾಲಿಟಿಕಲಿ ನ್ಯೂಟ್ರಲ್ಲು. ಬಟ್ ನಮ್ಮ ಕರ್ತವ್ಯ ಅಂತ ಮಾಡಿದ್ವಿ. ಯಾರಿಗೆ ಹೆಚ್ಚು ಮತ ಸಿಕ್ಕಿದೆ ಅವ್ರು ವಿನ್ ಆಗ್ತಾರೆ. ಹೌದು ಅಲ್ವಾ? ಅಂತೂ ನಮ್ಮ ದೇಶನ ಅಭಿವೃದ್ಧಿ ಆಗಬೇಕಷ್ಟೇ. ಹೌದು. ಮತ್ತು ಇನ್ನೊಂದು ನನಗೆ ತುಂಬ ಸಲ ಅನ್ಸೋದಾಯ್ತಾ, ಈ ಸಿಸ್ಟಮಲ್ಲಿ ಸ್ವಲ್ಪ ಫ್ಲಾ ಅಂತ ಅನ್ಸೋದೇನು ಗೊತ್ತಾ. ಈಗ ಥಿಂಕ್ ಮಾಡಿ, ನಮ್ಮ ದೇಶದಲ್ಲಿ ಹೆಂಗಂದರೆ ಈಗ ಯಾರಿಗೆ ಜಾಸ್ತಿ ಮತ ಸಿಕ್ಕುತ್ತೆ ಅವರು ಚುನಾಯಿತ MLAಗಳು MP ಗಳು ಅವರೆಲ್ಲ ಸೇರಿ ಸರ್ಕಾರ ರಚನೆ ಮಾಡುವಂಥದ್ದು. ಬಟ್ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಈಗ ಥಿಂಕ್ ಮಾಡಿ, 3 ಕಾನ್ಸ್ಟಿಟ್ಯೂನ್ಸಿ ಇದೆ ಅಂದ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ, ಇನ್ನೆರಡು ಚಿಕ್ಕ ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ. ಒಂದರಲ್ಲಿ 100 ಮತಗಳಿದ್ದರೆ, ಅಂದರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇನ್ನೆರಡರಲ್ಲಿ 50-50 ಇದೆ, ಚಿಕ್ಕ ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ ಎರಡು. ಸೊ ಏನಂದರೆ, ಒಂದು ಯಾವುದೋ ಒಂದು ಪಾರ್ಟಿಗೆ ಫಸ್ಟ್ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಅಂದರೆ 80 ಮತ ಸಿಕ್ಕಿ ಮೆಜಾರಿಟಿಯಲ್ಲಿ ವಿನ್ ಆಗ್ತಾರೆ. ಇನ್ನೊಂದು ಪಾರ್ಟಿಗೆ 20 ಸಿಗುತ್ತೆ. ಇನ್ನೆರಡು ಕಡೆ 20 ಸಿಕ್ಕಿದವ್ರು ಇದ್ದಾರಲ್ಲ, ಅವರಿಗೆ 30 ಸಿಗುತ್ತೆ. ಇವರಿಗೆ 80 ಸಿಕ್ಕಿದವ್ರಿಗೆ 20 ಸಿಗುತ್ತೆ ಅಂದ್ಕೊಳ್ಳಿ. ಈಗ ಏನಾಗುತ್ತೆ ಅಂದರೆ, 2 ಕಾನ್ಸ್ಟಿಟ್ಯೂನ್ಸಿ ವಿನ್ ಆಗಿದ್ದಾರೆ ಇವರು. ಯಾರು ವಿನ್ ಆಗ್ತಾರೆ ಅವ್ರು ಮೆಜಾರಿಟಿ ಆಗ್ತಾರೆ. ಬಟ್ ಓವರಾಲ್ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೋದ್ರೆ ಇವ್ರಿಗೆ ನೋಡಿ 80, 20, 20 ಒಟ್ಟು 120 ಆಯಿತು. ಇಲ್ಲಿ 20, 30, 30 ಟೋಟಲ್ 80 ಆಯಿತು. ಸೊ 120, 80. ಬಟ್ 80 ಸಿಕ್ಕಿದವರು ಫೈನಲಿ ಸರ್ಕಾರ ರಚನೆ ಮಾಡುವಂಥದ್ದು. ಈ ಥರ ಆಗೋದ್ರಿಂದ ಏನಾಗುತ್ತೆ ಗೊತ್ತಾ, ಈ ರಾಜಕಾರಣಿಗಳ ಗೊತ್ತಿದೆ ನಿಮಗೆ ಏನಂದರೆ, ಅವರ ಸ್ಟ್ರಾಟಜಿ ಭಾಳ ಒಂದು ಸ್ಟ್ರಾಂಗ್ ಇರುತ್ತೆ. ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾರು ಯಾವ ಜಾತಿಯವರು ಮೆಜಾರಿಟಿಯಲ್ಲಿದ್ದಾರೆ. ಆಮೇಲೆ ಚಿಕ್ಕ ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ ವಿನ್ ಆದರೂ ಸಾಕಿರುತ್ತೆ ಅವ್ರಿಗೆ. ಆ ಥರನೇ ಸ್ಟ್ರಾಟಜಿ ಆಗಿರ್ತಾರೆ. ಅಂಥದ್ದೇ ಜಾತಿಯ ಒಂದು MLA MP ಕ್ಯಾಂಡಿಡೇಟನ್ನು ನಿಲ್ಲಿಸುವಂಥದ್ದು, ಈ ಥರ ಒಂದು ಜಾತಿ ರಾಜಕಾರಣ ಅಥವಾ ಯಾರನ್ನು ಓಲೈಕೆ ಮಾಡುವಂಥದ್ದು. ಯಾಕಂದರೆ ಅವರಿಗೆ ಚಿಕ್ಕ ಚಿಕ್ಕದು ವಿನ್ ಆದರೂ ಸಾಕು, ದೊಡ್ಡದು ಬಿಟ್ಟಾಗಲಿ, ಈ ಥರ ಆಗುತ್ತೆ. ಸೊ ಫೈನಲಿ ಏನಾಗುತ್ತೆ ಅಂದರೆ, ಓವರಾಲಿಗೆ ಮೆಜಾರಿಟಿ ಬಂದವರು ಯಾರು ಅವರು ಸರ್ಕಾರ ರಚನೆ ಮಾಡುವಂಥ ಒಂದು ಆಪ್ಷನ್ ಇರಲ್ಲ. ಸೊ ಹಾಗಾಗಿ ನಾನು ಹೇಳೋದೇನು ಗೊತ್ತಾ, ಈ ಮೆಜಾರಿಟಿ ಬರೋದು ಬಿಡಿ, ಸೀಟ್ಸ್ ಬರೋದು ಬಿಡಿ, ಅದ್ರ ಜೊತೆಗೆ ಈ ಏನು ಅವರ ಓವರಾಲ್ ಇದು ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪಾರ್ಟಿಗೆ ಓವರಾಲ್ ಎಷ್ಟು ಓಟ್ ಬಂದಿದೆ ಅದರಲ್ಲೂ ಅವ್ರು ಮುಂದಿರಬೇಕು. ಮೆಜಾರಿಟಿ ಅಂದಮೇಲೆ ಅವ್ರು ಮುಂದಿರಲೇಬೇಕಲ್ಲ. ಸೊ ಆ ಥರ ಮುಂದಿದ್ದರೆ ಅವ್ರಿಗೆ ಸರ್ಕಾರ ರಚನೆ ಮಾಡೋಕ್ಕೆ ಆಪ್ಷನ್ ಕೊಡಬೇಕು. ಇಲ್ಲ ಅಂದರೆ ಮರು ಚುನಾವಣೆ ಮಾಡಬೇಕು. ಈ ಥರ ಆದಾಗ ಏನಾಗುತ್ತೆ ಗೊತ್ತಾ, ಓವರಾಲ್ ಥಿಂಕಿಂಗ್ ಮಾಡ್ತಾರೆ ಎಲ್ಲರೂ. ಅಂದರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಈಗ ಒಂದೊಂದು ಊರು ಅಭಿವೃದ್ಧಿ ಹೇಗೆ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕಾನ್ಸ್ಟಿಟ್ಯೂನ್ಸಿಗೆ ಈ ಕಳ್ಳನ ಮಕ್ಕಳು ಹೋಗೋದೇ ಇಲ್ಲ ಕೆಲವು. ಆಯ್ತು, ಬೇಡ ನಮ್ಗೆ ಅದು ಹೇಗೂ ಸಂಬಂಧನೇ ಇಲ್ಲ, ಚಿಕ್ಕ ಚಿಕ್ಕದು ವಿನ್ ಆದರೆ ಸಾಕು ಅಂತೇಳಿ. ಈ ಥರದ್ದು ಒಂದು ಡ್ರಾಬ್ಯಾಕ್ ಇದೆ. ಸೊ ಅದು ಕಡಿಮೆ ಆದರೆ ನನ್ನ ಪ್ರಕಾರ ಇನ್ನೂ ಉತ್ತಮವಾದ ಒಂದು ಡೆವಲಪ್ಮೆಂಟ್ ಆಗ್ಬೋದು. ನಂದು ನೋಡಿ, ಪ್ರತಿ ಸಲ ಇಂಥದ್ದೇ ಸಿಂಪಲ್ ಕುರ್ತಾ ಹಾಕಿರ್ತೀನಿ, ಯಾಕಂದರೆ ಶೆಕೆ ಆ ಲೆವೆಲಿಗಿದೆ. ಎಸ್, ಹೌದೌದು, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲಿ ಸ್ನೇಹ ಮೇಡಮ್ ನೋಡಿ ರೆಡಿಯಾಗಿದ್ದಾರೆ ಇದ್ದಾರೆ. ಆಮೇಲೆ ಕಿರಣ್ ಇದ್ದಾರೆ. ನಮಸ್ತೆ. ಬಸ್ ಇಲ್ಲಿಂದ ಕಾಪಿ ಕುಡಿದು ಹೊರಡ್ಬೇಕು. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ ನಮಗೆ. ಅಬ್ಬಾ, ಫೈನಲ್ ರೀಚ್ ಆಗಿದ್ದೀವಿ. ಕಾರಿಂದ ಇಳಿತಿದ್ದಂಗೆ ಶೆಕೆ, AC ಇತ್ತಲ್ಲ ಕಾರಲ್ಲಿ, ಗೊತ್ತಾಗ್ಲಿಲ್ಲ. ಹೊರಗೆ ಬರ್ತಿದ್ದಂಗೆ ಬಿಸಿ 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 ಆಗ್ತಾ ಉಂಟು. ನಾವೀಗ ಫೇಮಸ್ ಗುಂಡುಬಾಳ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿನ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ. ಆ್ಯಕ್ಚುಲಿ ಮುಖ್ಯ ಪ್ರಾಣ ದೇವಸ್ಥಾನ ಅಂತಲೇ ಫೇಮಸ್ ಇದು. ಇದರ ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ ನೋಡಿ, ಶ್ರೀ ಮುಖ್ಯ ಪ್ರಾಣ ಲಕ್ಷ್ಮೀ ವೆಂಕಟೇಶ ದೇವ.
ಇನ್ನೊಂದು ಇದಕ್ಕೆ ಯಕ್ಷಗಾನ ಕಾಶಿ ಅಂತಾನೂ ಕರೀತಾರೆ. ಹಾ ಇಲ್ಲಿ ಹೌದು, ಯಕ್ಷಗಾನ ಇದು ಇಲ್ಲೇ ನಡೆಯೋದು ಅದು actually. ಹೌದು ಅಲ್ಲಿ. ಒಂದ್ಸಲ ಬರೋಣ ಸ್ನೇಹ, ಹಾ ಖಂಡಿತ. ಫ್ರೀ ಇದ್ದಾಗ ಬಂದು ಇಲ್ಲೊಂದು ವಿಡಿಯೋ ಮಾಡ್ಬೇಕಂತ ತುಂಬ ದಿನದಿಂದ ಮನಸ್ಸಿದೆ, ನೋಡೋಣ. ಸೊ ಬನ್ನಿ. ಆ್ಯಕ್ಚುಲಿ ಎಲ್ಲ ಮುಗ್ದಿದೆ, ಮುಗಿದಾಗಿರ್ತೆಲ್ಲ ಆಯಿತು ಮುಹೂರ್ತ. ಸ್ವಂತ ಅಕ್ಕನ ಮಗನ ಉಪನಯನಕ್ಕೆ ಇಷ್ಟು ಲೇಟ್ ಆಗಿ ತಂಗಿ ಬರ್ತಿದ್ದಾಳೆ. ಅಲ್ಲಲ್ಲ, ಏನು ಮಾಡೋಕ್ಕಾಗಿಲ್ಲ ನಮ್ಗೆ, ಯಾಕಂದರೆ ವೋಟಿಂಗ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಹೇಳಿದ್ವಿ ನಾವು ಮನೇಲಿ, ಎಲ್ರಿಗೂ ಗೊತ್ತಿದೆ ವಿಷಯ. ನಾವು ಹೇಳಿದ್ವಿ ವೋಟಿಂಗ್ ಮಾಡಿಯೇ ಬರ್ತೀವಿ, ಯಾಕಂದರೆ ಅದೊಂದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂಥೇಳಿ. ಇವರದ್ದು ಏನು ಡಿಸ್ಕಷನ್ ಗೊತ್ತಾ, ಬ್ಲೌಸ್ ಯಾರದ್ದು ಚೆನ್ನಾಗಿದೆ, ಹೇಗಾಗಿದೆ ಡಿಸೈನ್, ಬರ್ತಿದ್ದಂಗೆ ಸ್ಟಾರ್ಟ್. ಆಕ್ಚುಲಿ ಮದುಮಗ ನಮ್ಮ ವಿಡಿಯೋದಲ್ಲಿ ಬಂದಿದ್ದು ಮದುಮಗ ಆಗಿಬಿಟ್ಟ. ನೆಕ್ಸ್ಟ್ ಇವರದ್ದು ಮದುವೆ ಈಗ. ಇಲ್ಲಿ ಬನ್ರಿ, ನಿಮ್ಮ ಜಾಗ ಬಿಟ್ಕೊಡ್ಬೇಕು ಈಗ ಇವರಿಗೆ. ಯಾಕೆ ಹೇಳಿ, ಇಷ್ಟು ದಿನ ನೀವು ಮದುಮಗ ಇದ್ರಿ, ಈಗ ನೆಕ್ಸ್ಟ್ ಇರ್ಲಿ ಇನ್ನೊಂದು 2 ದಿನ ಆದರೂ ಆರಾಮಿರ್ಲಿ ಅವರು. ಎಸ್ ಎಸ್. ನೆಕ್ಸ್ಟ್ ಲೈನ್ ಕ್ಲಿಯರ್ ಆಯ್ತು ಅಂತ ಬಾರಿ ಹಾರ್ತಾ ಇದ್ದಾನೆ ಇವ. ಹಾರೋದು ಎಷ್ಟು ಫೀಟ್ ಹಾರಿದೆ? ಎಲ್ಲಿಲ್ಲ, 2 ನಾನು ಆ್ಯಕ್ಚುಲಿ ಲಾಸ್ಟ್ ಪಂಕ್ತಿಗೆ ಕೂತ್ಕೊಳ್ಳೋಣ ಅಂತೇಳಿ, ಯಾಕಂದ್ರೆ ನಮ್ಮಲ್ಲೆಲ್ಲ ಹೇಗಂದರೆ ಫ್ಯಾಮಿಲಿ ಫಂಕ್ಷನ್ ಅಂದರೆ ಲಾಸ್ಟ್ ಪಂಕ್ತಿಗೆ ಕೂತ್ಕೊಳ್ಳೋದು. ನಮ್ಮಲ್ಲೇ ನಮ್ದು ಹಾಗೇನೆ, ಬಟ್ ನಾವು ಬೆಳಗ್ಗೆ ನಮ್ಮದು ಹಾಗೇನೆ, ಬಟ್ ಎಂತ ಅಂದರೆ ಫಸ್ಟ್ ಪಂಕ್ತಿಯಲ್ಲಿ ಕೂತಿದ್ದೀವಿ ಅಂತ. ಆ್ಯಕ್ಚುಲಿ ಕೂರಿಸಿದವರು ಇವರು ಮಹಾನುಭಾವರು, ಇಲ್ಲೇ ಇದ್ದವ್ರು ನೋಡಿ. ಅವರಿಗೆ ಅವ್ರು ಅರ್ಜೆಂಟ್ ಮಾಡಿ ಕೂರಿಸಿ ಬಿಟ್ಟಿದ್ದಾರೆ ಈಗ. ಅಲ್ಲ, ಅಳಿಯನ್ ಬಿಟ್ಟು ಮಾವ ಕೂತಿದ್ದಾರೆ ಅನ್ನೋದಕ್ಕೆ ಸರಿಯಾಗುದಿಲ್ಲ ಅಂತ ಬಂದಿದ್ದಾರೆ. ಅಲ್ಲ, ಅವ್ರು ನಮ್ಮನ್ನು ಮಾತ್ರ ಅಲ್ಲ ನೋಡಿ, ಎಲ್ಲ ಸಾಲಲ್ಲಿ ಎಲ್ಲರನ್ನು ಕೂರಿಸಿಬಿಟ್ರು ನೋಡಿ. ಇದು ಎಕ್ಸ್ಟ್ರಾ ಅಲ್ಲಿ ಆ್ಯಕ್ಚುಲಿ ಅಲ್ಲ ನಮ್ಮನೆಯವರು ಅಲ್ಲೆಲ್ಲ ಆಗ್ತಾ ಇದೆ, ಇಲ್ಲಿ ನಮ್ಮನ್ನ ಎಕ್ಸ್ಟ್ರಾ ಸಾಲ ಹಾಕಿ ಕೂರಿಸಿಬಿಟ್ರು. ಇನ್ನು ಸೆಕೆಂಡ್ ರೌಂಡೆಲ್ಲ ಸೀನೇ ಇಲ್ಲ. ಅಮ್ಮ ಆಮೇಲೆ ಊಟ ಮಾಡ್ತಾರೆ, ಪಾಪ ಅಮ್ಮನ ಬಿಟ್ಟು ಕೂತಿದ್ದಾರೆ. ಎಷ್ಟೊತ್ತು ಬೇಕಾಯ್ತು ಇವತ್ತು ಮೇಕಪ್ಪಿಗೆ? ನನಗ ಹಾಂ, ಜಸ್ಟ್ 15 ಮಿನಿಟ್ಸ್. ಹಾಂ, ಜಸ್ಟ್ 15 ಮಿನಿಟ್ಸ್. ಅದೇ 15 ಮಿನಿಟ್ಸ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಅಂತ. ಅದಕ್ಕೆ ಎಷ್ಟಾದ್ರೂ ಪ್ಲಸ್ ಮಾಡ್ಕೋಬಹುದು. ಇವಳ ಹತ್ರ ಕೇಳೋದಕ್ಕಿಂತ ವಿಶಾಲ್ ಹತ್ರ ಕೇಳಬೇಕು, ಅವಾಗ ಗೊತ್ತಾಗತ್ತೆ. ಅಲ್ಲ, ಆ್ಯಕ್ಚುಲಿ ಎಂತ ಗೊತ್ತಾ, ನಾನು ಇವತ್ತು ಬೆಳಗ್ಗೆ ಹೇಳ್ತಿದ್ದಂಗೆ ಸ್ನೇಹಂಗೆ ಅಂತ ಹೇಳಿದೆ, ಫಸ್ಟ್ ನೀನು ಸ್ನಾನಕ್ಕೆ ಹೋಗು ಅಂತ ಹೇಳಿದೆ. ನೀನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಎಲ್ಲ ಅದನ್ನಂತ ನಂಗೆ ಎಪ್ಸು ಅಂತೇಳಿ ನಾನು ಎದ್ದೆ, ಹಲ್ಲುಜ್ದೆ, ಸೀದಾ ವೋಟಿಂಗಿಗೆ ಹೋದೆ. ವೋಟಿಂಗಿಗೆ ಹೋಗಿ ವೋಟ್ ಹಾಕಿ ಆಮೇಲೆ ಇವಳು ರೂಮಲ್ಲಿ ರೆಡಿ ಆಗ್ತಾಯಿದ್ಲು. ಅಷ್ಟರೊಳಗೆ ನಾನು ಸ್ನಾನ ಮಾಡಿ ಎಲ್ಲ ಮುಗಿಸಿ, ಆದರೆ ಇವಳದ್ದು ಆಗಲಿಲ್ಲ. ಕೊನೆಗೆ ಒಂದು ನಿಮಿಷ ತಡಿ. ಹಾಂ, ಎಂತ ಎದ್ದ ತಕ್ಷಣ ನಾನು ಮೇಕಪ್ ಕೂರ್ಲಿಲ್ಲ, ಮೇಕಪ್ ಎಂತ ಹಚ್ಕೊಳ್ಳೂ ಇಲ್ಲ. ಬೆಕ್ಕಿಗೆ ಅನ್ನ ಮಾಡೋದಿತ್ತು, ಪಾತ್ರೆ ತೊಳೆದಿತ್ತು. ಅದಲ್ಲ, ನೀನು ಜಸ್ಟ್ ಸೀರೆ ಉಡೋದ್ರೊಳಗೆ ನಾನು ಸ್ನಾನ ಮಾಡಿ ಡ್ರೆಸ್ ಹಾಕಿ ಎಲ್ಲ ರೆಡಿ ನಂದು ಅಂತ. 5 ನಿಮಿಷದಲ್ಲಿ ಸ್ನಾನ ಮಾಡಿ ಮುಗಿಸ್ತಾನೆ, 5 ನಿಮಿಷದಲ್ಲಿ ಸೀರೆ ಉಡ್ಲಿಕ್ಕಾಗುತ್ತಾ? ತಿನ್ನೋ ಸ್ಟೈಲ್ ನೋಡಿ ಈಗ. ನಂಗೆ ಇದು ಎಂತ ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ? ನಮ್ಮಲ್ಲಿ ಕೊಂಕಣಿಯಲ್ಲಿ ತಿಳುವ ಅಂತ ಹೇಳ್ತಾರೆ. ಇದು ಎಂತ ಕನ್ನಡದಲ್ಲಿ? ಚಕ್ಕೆ ಹಣ್ಣು. ಹಾ, ನಂಗೆ ಅದು ತಿನ್ಲಿಕ್ಕೆ ಬರೋದಿಲ್ಲ ಇದು. ಇದು ನೋಡಿ, ಹಾ ಹಿಂಗೆ. ಹಾ ಇದು ಇಡೀ ಬೇಕಾರೆ ಖಾಲಿ ಮಾಡ್ತಾಳೆ ಅವಳು, ಅಷ್ಟು ಪ್ರೀತಿ. ನಂಗೆ ಅದು ಇದಿರ್ತಲ್ಲ, ಗಟ್ಟಿ ಬರುತ್ತಲ್ಲ ಎಸ್ಲೋ, ಅದು ಭಯಂಕರ ಪ್ರೀತಿ ನಂಗೆ. ಆಯಿತು, ಫಂಕ್ಷನ್ ಎಲ್ಲ ಮುಗಿಸಿ ಈಗ ಮನೆಗೆ ಬಂದು ಶೆಕೆ. ಅಯ್ಯೋ, ಶೆಕೆಗೆ ಬಂದು ಫಂಕ್ಷನ್ ಮುಗಿಸಿ ಮನೆಗೆ ಬಂದು ಗಣೇಶಲ್ ರೂಮಿಗೆ ಹೋಗಿ AC ಆನ್ ಮಾಡಿ ಮಲಗಿದ್ದು. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಎದ್ದು ಬಂದ್ವಿ ನಾವು. ಶೆಕೆ ಅಂದರೆ ಅಪ್ಪ, ಅಷ್ಟು ಶೆಕೆ. ಅಮ್ಮ ಮದುವೆ ಮೇ ಎಂಡಲ್ಲಿ ಆಗಿದ್ದು. ರಿತುದು ಪಾಪ ದಪ್ಪ ಶರ್ವಾನಿ, ಅವನಿಗೆ ಕೈ ಎತ್ತಲಿಕ್ಕೆ ಆಗುದಿಲ್ಲ, ಕೈ ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಸಿಗಾಳಿ ಅಂದ್ರೆ ನೋಡಿ, ಅಪ್ಪ ಹೇಳ್ತಿದ್ದಾನೆ ಬಿಸಿಗಾಳಿ. ಬಟ್ ಓವರ್ ದ ಇಯರ್ಸ್ ನನ್ನ ಪ್ರಕಾರ ಇನ್ನೂ ಜಾಸ್ತಿ ಆಗ್ತಾ ಇದೆ ಶೆಕೆ. ನಮ್ಮ ಮದುವೆ ಟೈಮಲ್ಲಿ ಇತ್ತು ಶೆಕೆ, ಅದು ಯಾಕಪ್ಪ ಈ ಏಪ್ರಿಲ್ ಮೇಲೆಲ್ಲ ಫಂಕ್ಷನ್ ಇರ್ತಾರೋ ಎಲ್ಲ ಸೀಸನ್ನು ಅದೇ ಟೈಮಲ್ಲಿ. ನಾನೇನಾದ್ರು ಪ್ರಧಾನಿ ಆದರೆ ಬ್ಯಾನೇ ಮಾಡ್ತೀನಿ. ಒಳ್ಳೊಳ್ಳೆ ಊಟ ಇರತ್ತೈತಾ, ಬಟ್ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ.
ಏಪ್ರಿಲ್ ಮೇ ಕರಾವಳಿಯಲ್ಲಿ ಎಲ್ಲ ಬ್ಯಾನ್, ಫಂಕ್ಷನ್ ಮಾಡೋಂಗಿಲ್ಲ. ಶೆಕೆಗೋಸ್ಕರ ಆಯ್ತಾ. ಈ ಇನ್ನೀ ಕೆಲವರೆಲ್ಲ ಇದೆ ಎ ಸಿ ಹಾಲೆಲ್ಲ ಇದ್ರೆ ಓಕೆ ಅಲ್ವಾ ಸ್ನೇಹ? ಇರಲಿ ಆಯ್ತು, ತಿನ್ನು ತಿನ್ನು. ನೆಕ್ಸ್ಟ್ ಎಲ್ಲ ಈ ತರ ರೀತು ನಂಗೆ ಮನೆಗೆಲ್ಲ ನಾನು ಎಂತ ಅಂದ್ಕೊಂಡೆ ಗೊತ್ತಾ, Central ನಾನು ಎಂತ ಅಂದ್ಕೊಂಡೆ ಗೊತ್ತಾ, ಇಷ್ಟೆಲ್ಲ ತಿಂತಿದ್ಯಲ್ಲ ನಂಗೆ ಒಂದು ತಿನ್ಸ್ತೀಯಾ ಅನ್ಸ್ಕೊಂಡೆ. ಇಲ್ಲ ತಡಿಯಾ, ಬೇಗ ಬೇಗ ತಿನ್ಬ, ಹಾಗಲ್ಲ ನಂಗೆ ತಿನ್ಲಿಕ್ಕೆ ಬರುದಿಲ್ಲ. ಹೀಗೆ ಇವಳು ನುಂಗುದು ಅದನ್ನ. ಯಬ್ಬ ಮತ್ತೆ ನುಂಗುದಲ್ದೆ ಸಾಕು ಯಬ್ಬ. ಅಲ್ಲ ಇನ್ನೊಬ್ಬ ಬಂದ ವೆಂಕಟೇಶ ಬ್ಯಾಟಿಂಗ್ ಮಾಡ್ಲಿಕ್ಕೆ. ಬನ್ನಿ ಬನ್ನಿ ಬನ್ನಿ. ತೆಗಿಬಾರ್ದಂತೆ, ಅಪ್ಪ ತೆಗ್ದದ್ದು ನಾನಲ್ಲ. ಈಗ ತೆಗೆದು ಕಾಡ್ಕತೆ ಕಾಡ ಕಾಡ್ತಾ ಅಯ್ಯಯ್ಯೋ, ಇದು ಹಿರಣ್ಯಕಶಿಪು ಬಗ್ಗದಂಗೆ ಹೊಟ್ಟೆ. ಚಂದ ಎತ್ತತೆ ಮಾಂಟೆಗಳ. ಈ ಆದಿವಾಸಿಗಳೆಲ್ಲ ಹಿಂಗೆ ತಿಂತಿದ್ರು ಅನ್ಸುತ್ತೆ ನಂಗೆ. ಬಗ್ದು ಕೈಯಲ್ಲೇ ಬಗ್ದು. ಇಲ್ಲ ನೋಡಿ ಸ್ಟೈಲ್ ನೋಡಿ. 1 2 ಕಾಂಪಿಟೇಷನ್. ಕಮಾನ್ ಕಮಾನ್ ಏ ಅಲ್ಲ ನೀನು ಕಮ್ಮಿ ಇಲ್ಲ ಸ್ನೇಹ. ಕಮಾನ್. ಆಯ್ತು, ಇವರದ್ದು ಹಿಂಗೆ ಮುಂದುವರಿಯುತ್ತೆ. ನಾನಂತೂ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಂಗೂ ಒಂದು ತಿನ್ನೋಕೆ ಸುಮಾರು ಟೈಮ್ ಬೇಕು. ನೋಡಿ ತಿಂದಾಯ್ತು ಇಷ್ಟು. ಎಸ್ ಎನಿವೇಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸುಮಾರೆಲ್ಲ ಉಂಟು ವಿಡಿಯೋಸ್. ಈಗ ನೆಕ್ಸ್ಟ್ ಎಂತ ಹಳದಿ, ಆಮೇಲೆ ಆರತಕ್ಷತೆ. ಹಳದಿ ಆರತಕ್ಷತೆ ನೆಕ್ಸ್ಟ್ ಹೇಳೋದು ರಿಸೆಪ್ಷನ್ಗೆ. ಹಳದಿ ಮುಂಚಿನ ದಿನ ಎಂಗೇಜ್ಮೆಂಟ್ ಮಾಡ್ತಾರೆ. ಆಮೇಲೆ ಅಂದ್ರೆ ಇವು ಗಣೇಶನ್ ಎಂಗೇಜ್ಮೆಂಟ್ ಆಗಿರ್ಲಿಲ್ಲ, ಸೊ ಅದಕ್ಕೆ ಹಿಂದಿನ ದಿನ ಎಂಗೇಜ್ಮೆಂಟ್ ಮತ್ತೆ ಸಂಗೀತ ಇದೆ. ಎಸ್, ಎಲ್ಲ ನೋಡಿರಂತೆ ಮುಂದೆ ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ಸ್ ಎಲ್ಲ. ಸೊ ಟೇಕ್ ಕೇರ್, ಬಾಬಾ, ಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.